ರುಬ್ಕೊಂಡು ಬಂದಿದೆ ಹಿಟ್ಟು, ಮಿಲ್ಗೆ ಹೋಗಿ ಬಂದಿದೆ. ಅದು ರೈಸ್ ಬಂದು ಅದೇ ತರ ಇದು ಮಾಡ್ಕೊತೀರಾ? ಪೌಡರ್ ಇಷ್ಟು ಹಾಕೊಳ್ತೀರಾ, ಇವಾಗ ಕಲಿಸ್ತೀರಾ? ಕಲಿಸ್ತೀವಿ ನೋಡಿ ಸರ್. ಕಂಪ್ಲೀಟ್ ಹಿಟ್ಟು ರೆಡಿ ಇದೆ ಇವಾಗ. ದಾವಣಗೆರೆ ಬೆಣ್ಣೆ ದೋಸೆ ಹಿಟ್ಟು. ಇದು ಸರ್ ದಾವಣಗೆರೆ ಆಲೂ ಪಲ್ಯ ಹಂಗಿರ್ಬೇಕು. ಎತ್ತಿಬಿಟ್ರು. ಗರಿಗರಿಯಾದ ಶೈನಿಂಗು ಜ್ಯೂಸಿ ಬೆಣ್ಣೆ ದೋಸೆ ನಮಗೋಸ್ಕರ ರೆಡಿ ಆಯ್ತು. ನೋಡಿ ಹೆಂಗಿದೆ. ಬಾಬಾ ಬಾಬಾ, ಇದು ಒರಿಜಿನಲ್ ದಾವಣಗೆರೆ ಬೆಣ್ಣೆ ದೋಸೆ ಆಲೂಗಡ್ಡೆ ಪಲ್ಯ. ಗರಿಗರಿಯಾದ ಬೆಣ್ಣೆ ಮಸಾಲೆ. ನೋಡ್ರಿ ಆ ಆಲೂಗಡ್ಡೆ ಪಲ್ಯ, ಈ ಗರಿ 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 ಕ್ರಿಸ್ಪಿ. ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸಹಕಾರ ನಗರ, ಇಲ್ಲಿ ಅದ್ಭುತವಾದ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್. ನಮಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು. ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಹೋಗಿದ್ವಿ. ಆ ಎಪಿಸೋಡು ನಮ್ಮ ನಾಟಕದಲ್ಲಿದೆ ನೋಡಿ. ಅದ್ಭುತ ಟೇಸ್ಟ್ ಇತ್ತು. ಸೊ ಇಲ್ಲಿ ನಿತಿನ್ ಅಂತ ಸೂಪರ್ ಶೆಫ್ ಅವ್ರಿಗೆ ಕೇಳಿದ್ವಿ, ದಾವಣಗೆರೆಯಿಂದ ಬಂದರೆ, ಫುಲ್ ಟೀಮ್ ದಾವಣಗೆರೆದಂತೆ. ಸೊ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿ ತೋರಿಸ್ತೀರಾ ಅಂದರೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಸಿಗ್ತಿರೋದು. ಅಲ್ಲಿಗೆ ಹೋಗಿ ಮಾಡೋಣ ಅಂತಿದ್ವಿ. ಬಟ್ ಅಲ್ಲಿಯ ಟೀಮ್ ಇಲ್ಲಿ ಬಂದಿದ್ದ ಮೇಲೆ ತೋರಿಸ್ಲೇಬೇಕು, ಒಪ್ಕೊಂಡಿದ್ದಾರೆ. ಅದರೊಟ್ಟಿಗೆ ಪ್ಲೇಟ್ ಮೀಲ್ಸ್ ಇದೆ. ಈಗ ದಾವಣಗೆರೆ ಬೆಣ್ಣೆ ದೋಸೆ, ಅಕ್ಕಿ, ಉದ್ದಿನಬೇಳೆ, ಏನು ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲವನ್ನು ನೋಡಿ ಆ ಪ್ರಕ್ರಿಯೆನೆಲ್ಲವನ್ನು ಸೆರೆ ಹಿಡಿಯೋಣ ಬನ್ನಿ. ದಾವಣಗೆರೆ ಬೆಣ್ಣೆ ದೋಸೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ಕಟ್ಟಾ ವೆಂಕಟೇಶ್ ಅಂತ ನೀವು ನೋಡಿರ್ಬೋದು. ಅಲ್ಲಿ ಕೈವಾರ ತಾತ ಲೋಗೋ ಇತ್ತು. ಆ ಲೋಗೋ ಮೇಲೆ ಕಟ್ಟಾಸ್, ಇವ್ರದೇ ಸರ್ ನೇಮು ವೆಂಕಟೇಶ್ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಹಕಾರ ನಗರದಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ, ಈ ಐಡಿಯಾ ಹೆಂಗ್ ಬಂತು ಸರ್? ಸರ್ ಆಕ್ಚುಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಫೇಮಸ್ ಇದೆ ಕರ್ನಾಟಕದಲ್ಲಿ. ಹೌದು. ಸೊ ಸೇಮ್ ಫಾರ್ಮುಲಾ ತಗೊಂಡು ಎಲ್ಲಾ ಸ್ಟಾಫ್ ಅಲ್ಲಿಂದ ಮೊಬಿಲೈಸ್ ಮಾಡಿ ಸೊ ಇದು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಿಲ್ಲ ಸಹಕಾರ ನಗರದಲ್ಲಿ. ಎಲ್ಲರೂ ಬನ್ನಿ, ಆಶೀರ್ವಾದ ಮಾಡಿ. ನಿಮ್ ಸಹಕಾರ ನಗರದಲ್ಲಿ ನಿಮ್ ಸಹಕಾರ ಬೇಕಲ್ಲ ನೋಡಿ, ಅದಕ್ಕೆ ನಾವು ಬಂದಿರೋದು. ಇಲ್ಲಿ ಅಪ್ಪಟ ಬೆಣ್ಣೆ ದೋಸೆ ನಮ್ಗೆ ಬೇಕಾಗಿತ್ತು ದಾವಣಗೆರೆದು. ಇಲ್ಲಿ ಸಿಕ್ಕಿದೆ ಅಂದಮೇಲೆ ನೋಡೇ ಬಿಡೋಣ. ರೆಸಿಪಿ ಮರೆಯಂಗಿಲ್ಲ ನಾವು ತೋರಿಸೋದಕ್ಕೆ. ಓಕೆ ಸರ್. ಸೊ ಇಲ್ಲಿ ಮ್ಯಾನೇಜರ್ ಯಾರು? ನಿತಿನ್ ಅಂತ ದಾವಣಗೆರೆಯಿಂದ ಬಂದ್ರು. ಎಲ್ಲರೂ ಇವ್ರದ ಇನ್ಚಾರ್ಜ್ ಕಂಪ್ಲೀಟ್. ಬನ್ನಿ. ನಮಸ್ಕಾರ. ನಿತಿನ್ ಅಂತ ದಾವಣಗೆರೆಯಿಂದನೇ ಬಂದಾರೆ. ಸೊ ಅವ್ರ ಹತ್ರ ಮುಂದಿನ ನಮ್ಮ ಕೆಲಸ ಜಾಸ್ತಿ ಅವ್ರ ಹತ್ರನೇ. ಹೌದು ಸರ್. ನಾವು ಶುರು ಹಚ್ಕೊಂಡ್ಬಿಡೋಣ ವೀಕ್ಷಕರೇ. ನಿತಿನ್ ಅವರೇ, ಸರ್ ಏನು ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ. ಹೌದು. ರೆಸಿಪಿ ದೋಸೆ ಅಂದ್ಬಿಟ್ರೆ ನಮ್ಗೆ ಬಹಳ ಖುಷಿ ಆಗ್ಬಿಟ್ಟಿದೆ. ಹೌದು. ದಾವಣಗೆರೆ ಹೋಗ್ಬೇಕಾಗಿತ್ತು. ಹೌದು. ಸೊ ಇವತ್ತು ನೀವು ಡೈಲಿ ದಿನ ಮಾಡುವಂತಹ ಒಂದು ಪ್ರಕ್ರಿಯೆ ಇದು. ಹೌದು. ಈಗ 12 ಗಂಟೆಗೆ ಬಂದಿದ್ದೀವಿ. 12 ಹೌದು. ನೆನೆ ಇಡೋ ಪ್ರಕ್ರಿಯೆ. ಹೌದು. ಅದು ಎಷ್ಟು ಅಳತೆ ಅಂತ ಹೇಳ್ಬಿಡ್ತೀರಾ? ಓಕೆ ಸರ್. 10 ಕೆಜಿ ರೈಸು, ಹಾ, ಒಂದು 100 ಗ್ರಾಮ್ ಉದ್ದಿನ ಬೇಳೆ, ಅಲ್ಲ 100 ಗ್ರಾಮ್ ಮೆಂತೆ, 1 ಕೆಜಿ ಉದ್ದಿನ ಬೇಳೆ. ಇದು ಫಸ್ಟ್ ಉದ್ದಿನ ಬೇಳೆ ಮತ್ತೆ ಮೆಂತೆ ಒಟ್ಟಿಗೆ ನೆನೆ ಹಾಕೋಬೇಕು, ಸಪ್ರೇಟ್. ಅಕ್ಕಿ ಸಪ್ರೇಟ್. ಓಕೆ, ಅದು ನೋಡ್ಬಿಡೋಣ. ನೋಡೋಣ ಸರ್. ಓಕೆ. ಇದು ದೋಸೆ ಅಕ್ಕಿ ಸರ್. ಇದು 10 ಕೆಜಿ ಹಾಕೊಂಡಿದೀವಿ. ಯಾವ ದೋಸೆ ಸರ್ ಬ್ರ್ಯಾಂಡ್? ಚೋಟು ದೋಸೆ ರೈಸ್. ಎಸ್, ಅದೇ. ದೋಸೆ ರೈಸ್ ಇದು. ಇದು ಉದ್ದಿನ ಕಾಳು. ಉದ್ದಿನ ಕಾಳು 1 ಕೆಜಿ ಇದೆ ಸರ್. ಇದು 1 ಕೆಜಿ. 10 ಕೆಜಿಗೆ 1 ಕೆಜಿ ಹಾಕೊಂತೀವಿ. ಹಂಗೆ ಮೆಂತ್ಯ 100 ಗ್ರಾಮು. ಮೆಂತ್ಯ 100 ಗ್ರಾಮು. ಇದಕ್ಕೆ ಉದ್ದಿನ ಬೇಳೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಜೊತೆ ಹಾಕಲ್ಲ ಅದನ್ನ. ಉದ್ದಿನ ಬೇಳೆ ಮೆಂತ್ಯ ಸಪ್ರೇಟ್ ನೆನೆಸಬೇಕು. ಓಕೆ. ಅದಕ್ಕೆ ಈಗ ಉದ್ದಿನ ಬೇಳೆ ಜೊತೆ ಮಂಡಕ್ಕಿ ಹಾಕೊಂತೀವಿ. 2 ಲೀಟರ್. ಅದನ್ನೇನು ಸೋಕ್ ಮಾಡಂಗಿಲ್ಲ? ಅದನ್ನೇನಿಲ್ಲ, ಅದು ಡೈರೆಕ್ಟ್ ಆಗಿ ಹಾಕೋಬಹುದು. ಅದ್ರದ್ದೇನು ತೊಂದರೆ. 2 ಸೇರು. ಓಕೆ, ರೈಟ್. 2 ಸೇರು. ಇವಾಗ ತೋರಿಸ್ಬಿಡಿ ಸರ್. ನೀಟಾಗಿ ತೊಳ್ಕೊಬೇಕು ಸರ್. 2 ರಿಂದ 3 ಸತಿ ತೊಳಿಬೇಕು ಅಕ್ಕಿನ. ಈಗ ಬೆಳ್ಳಗಿರುತ್ತೆಲ್ಲ ಹೋಗ್ಬಿಟ್ಟು ಕ್ಲಿಯರ್ ಆಗ್ಬೇಕು. ಹೌದೌದು. ಅದೇನಿದೆ ಸ್ವಲ್ಪ ಗಲೀಜು ತರ ಇದೆಯಲ್ಲ ಅಕ್ಕಿದು ಪೌಡ್ರದು, ಅದೆಲ್ಲ ಕ್ಲೀನ್ ಆಗ್ಬೇಕು, ವೈಟ್ ಆಗಿರ್ಬೇಕು ನೀರು. 2 ರಿಂದ 3 ಸತಿ ತೊಳಿತೀವಿ ನಾವು. ಸರಿ ಸರಿ. ನೋಡಿ, ಇದು 2ನೇ ಸತಿ ಸೋಸ್ತಾ ಇರೋದು.
ಸರ್ ಈಗ ತೊಳೆದಿರೋಂಥ ಅಕ್ಕಿ ಇದು ಹಾ. ನೋಡಿ ನೀಟಾಗಿ ತೊಳ್ಕೊಂಡಿದೀವಿ. ಓಕೆ. ಈಗ ಉದ್ದಿನ ಬೇಳೆ ಮೆಂತೆ ಎರಡನ್ನೂ ತೊಳ್ಕೊಬೇಕಾಗುತ್ತೆ ಇವಾಗ ಒಟ್ಟಿಗೆ. ಇದು ಒಂದು 6 ಅವರ್ಸ್ ಇಡಬೇಕು ಇವಾಗ. ಆಯ್ತಲ್ಲ ಸರ್ 2 ಸಲ? ಹಾಂ ಹಾಂ, ಇದೊಂದು 2 ಸಲ ತೊಳೆದ್ಬಿಟ್ಟು ಇಟ್ಬಿಡೋದು. ಹೌದು. ಇವಾಗ ಇದು 5 to 6 ಅವರ್ಸ್ ನೆನಿಬೇಕು ಅಕ್ಕಿ. ನಿತಿನ್ ಅವರೇ, ಇವಾಗ ನಾವು ಬೆಳಿಗ್ಗೆ ನೋಡಿದ್ವಿ, ನೀವು ನೆನೆಸಿಟ್ಟಿದ್ರಿ. ಹೌದೌದು. ಎಲ್ಲ ಅಳತೆದು ಹೌದು. ಬಂದಿದೆ ವೀಕ್ಷಕರೇ. ದಾವಣಗೆರೆ ಬೆಣ್ಣೆ ದೋಸೆ ಬೇಕಾಗಿರೋ ರೈಸು, ಮಂಡಕ್ಕಿ, ಮೆಂತೆ ಮತ್ತು ಏನಿದೆ ಉದ್ದಿನ ಬೇಳೆ ರೆಡಿ ಇದೆ. ಎಲ್ಲ ರೆಡಿ ಇದೆಲ್ಲ. ಈಗ ಏನು ತೋರಿಸ್ಬಿಡಿ ಹೆಂಗೆ. ಇದು ದೋಸೆ ರೈಸು ಹಾಂ, 6 ರಿಂದ 7 ಅವರ್ ನೆನೆಸಿಟ್ಟಿರೋದು. ಹೌದೌದು. ಇದು ಈ ಕಡೆ ಉದ್ದಿನ ಬೇಳೆ ಇದೆ. ಉದ್ದಿನ ಬೇಳೆ, ಮಂಡಕ್ಕಿ, ಮೆಂತೆ 3 ಒಟ್ಟಿಗೆ ನೆನೆಸಿಟ್ಟಿರ್ತೀವಿ. ಉದ್ದಿನ ಬೇಳೆ ತೋರಿಸಿ. ಉದ್ದಿನ ಬೇಳೆ ತೋರಿಸಿ. ಒಳಗೆ ಉದ್ದಿನ ಬೇಳೆ ಇದೆ, ಮೆಂತೆನೂ ಇದೆ. ಮೆಂತೆನೂ ಇದೆ. ಉದ್ದಿನ ಬೇಳೆ ಕಾಣುತ್ತೆ, ಮೆಂತೆ ಕಾಣುತ್ತೆ, ಮಂಡಕ್ಕಿ ಕಾಣುತ್ತೆ. ಇಷ್ಟು ಅಳತೆ ನಾವೇನು ಹೇಳಿದ್ವಿ ಬೆಳಿಗ್ಗೆ. 10 kg ಇದು 10 kg ರೈಸು, ರೈಸ್, 1 kg ಉದ್ದಿನ ಬೇಳೆ, 100 ಗ್ರಾಮ್ ಮೆಂತೆ, 2 ಲೀಟ್ರು ಮಂಡಕ್ಕಿ, 2 ಲೀಟರ್ ಅಂದ್ರೆ 2 ಸೇರು, 2 ಸೇರು ಮಂಡಕ್ಕಿ ಇರುತ್ತೆ, ಅದು ಸೇರು ಲೆಕ್ಕದಲ್ಲಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ? ಇದನ್ನ ನಾವು ಮಿಲ್ ಕಳಿಸ್ತೀವಿ ಸರ್. ಮಿಲ್ಗೆ ಗ್ರೈಂಡ್ ಮಾಡಕ್ ಕಳಿಸ್ತೀವಿ. ಎರಡು ಸಪ್ರೇಟ್ ಗ್ರೈಂಡ್ ಮಾಡಬೇಕು. ಸಪ್ರೇಟ್ ಬರುತ್ತೆ ಅಲ್ಲಿ ಸಪ್ರೇಟ್ ಆಗಿ ಬರುತ್ತೆ. ಸೊ ಮುಂದಿನ ಪ್ರಕ್ರಿಯೆ ನಾವು ಆಮೇಲೆ ನೋಡೋಣ. ಆಮೇಲೆ ಎಷ್ಟೊತ್ತಾಗುತ್ತೆ ಗ್ರೈಂಡ್ ಆಗಿ ಬರೋಕೆ? ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಹಾಫ್ ಅನ್ ಅವರ್ ಆಗುತ್ತೆ. ಹೌದು. ವೀಕ್ಷಕರೇ, ವೇಟ್ ಮಾಡೋಣ ನಾವು. ಅರ್ಧ ಗಂಟೆ ಆಗಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಹಿಟ್ಟಿಗೆ ಬರುತ್ತೆ. ನೆಕ್ಸ್ಟ್ ನಿತಿನವ್ರು ಏನ್ ಮಾಡ್ತಾರೆ ದೋಸೆಗೆ. ಹೌದು. ಓಕೆ. ಹೋಗ್ತಾ ಇದೆ ಇವಾಗ ಗ್ರೈಂಡಿಂಗ್. ವೀಕ್ಷಕರೇ, ಇವಾಗ ಅರ್ಧ ಗಂಟೆ ವೇಟ್ ಮಾಡಿದ್ವಿ ನಿತಿನವ್ರೆ. ಹೌದು. ರುಬ್ಕೊಂಡು ಬಂದಿದೆ ಹಿಟ್ಟು, ಮಿಲ್ಗೆ ಹೋಗಿ ಬಂದಿದೆ. ಅದು ರೈಸ್ ಬಂದು ಅದೇ ತರ ಇದು ಮಾಡ್ಕೊತೀರಾ? ಪೌಡರ್. ಹೌದು ಸರ್. ಈಗ ರೈಸ್ ನೋಡಿ ಈ ತರ ಮಾಡ್ಕೊಳ್ತೀರಿ. ಆ ರೈಸ್ ಈಗ ಕಳ್ಸಿರ್ತೀವಂತಲ್ಲ, ಅದು ಈ ತರ ಮಿಲ್ಗೆ ಹೋಗಿ ಬಂದು ಈ ತರ ಆಗಿರುತ್ತೆ. ಆಮೇಲೆ ಇಲ್ಲಿ ಇದು ಮಂಡಕ್ಕಿ ಹಾಕಿ, ಆಮೇಲೆ ಉದ್ದಿನ ಬೇಳೆ, ಮೆಂತೆ ಹಾಕಿ ರುಬ್ಕೊಂಡ್ ಬಂದಿರೋದು ಇದು ಮಿಲ್ಲಿಂದ. ಅದಕ್ಕೆ ಇವಾಗ 2 ಒಟ್ಟಿಗೆ ಸೇರಿಸಿ ಈಗ ನಾವು ಮೈದಾ ಮಿಕ್ಸ್ ಮಾಡಿ 1 kg ಮೈದಾ ಹಾಕೊಂತೀವಿ ಇದಕ್ಕೆ. 10 kg ರೈಸ್, ಇದಕ್ಕೆಲ್ಲ 1 kg ಮೈದಾ. ಎದಕ್ಕೋಸ್ಕರ ಮೈದಾ ಅಂದ್ರೆ ಸ್ವಲ್ಪ ಸಾಫ್ಟ್ನೆಸ್ ಬರೋಕ್ಕೋಸ್ಕರ. ಇವಾಗ ನಾವು ಇದರಲ್ಲಿ ಮಿಕ್ಸ್ ಮಾಡ್ತೀವಿ. ಬನ್ನಿ ನೋಡೋಣ. ಬಟ್ ಓಪನ್ ಮಾಡಿ. ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ನೀಟಾಗಿ ಕಿಚನ್ ಚೆನ್ನಾಗಿ ಇಟ್ಕೊಂಡಿದ್ರಿ. ಈಗ ಉಪ್ಪು ಫಸ್ಟ್ ಉಪ್ಪು ಹಾಕ್ತೀರಾ? ಉಪ್ಪು ಹಾಕೋಬೇಕು ಸರ್. 10 kgಗೆ 10 kgಗೆ ಉಪ್ಪು. 11 ಸಣ್ಣ ಹಿಡಿ. 11 ಹಿಡಿ ಸಣ್ಣ ಹಿಡಿ. ಸ್ವಲ್ಪ ನೀರು ಬಿಟ್ರಿ ಇವಾಗ. ಇದು ಉದ್ದಿನ ಬೇಳೆ, ಮೆಂತೆ, ಮಂಡಕ್ಕಿ 3 ರುಬ್ಕೊಂಡ್ ಬಂದಿರೋಂಥದ್ದು. ಮಿಕ್ಸ್ ಮಾಡಪ್ಪ. ಫಸ್ಟ್ 1 ಲೀಟರ್ ನೀರು ಹಾಕೊಂಡ್ರಲ್ಲ? ಹೌದು. 1 ಲೀಟರ್ ಇಲ್ಲ ಸರ್, ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿ ಇದೆಯಾ? ಈಗ ಅಕ್ಕಿ ರುಬ್ಕೊಂಡ್ ಬಂದಿರೋಂಥದ್ದು. ಎಲ್ಲ ಹಾಕ್ಬಿಡ್ತೀರಿ? 10 kg? 10 kgನೂ ಹಾಕ್ಬಿಡ್ತೀವಿ ಸರ್. ಸಾಫ್ಟ್ನೆಸ್ ಬರೋಕ್ಕೋಸ್ಕರ 1 kg ಮೈದಾ ತಗೊಂಡಿದ್ವಿ. ಎಲ್ಲ ಹಾಕ್ಬಿಡಿ, ಅರ್ಧ ಹಾಕಿ. 1 kg ಹಾಕಿದ್ರಾ? ಇಷ್ಟು ಹಾಕೊಳ್ತೀರಾ? ಇವಾಗ ಕಲಿಸ್ತೀರಾ? ಕಲಿಸ್ತೀವಿ. ಎಷ್ಟು ನೀರು ಬೀಳುತ್ತೆ ಸರ್ ಇದಕ್ಕೆ? ಆಮೇಲೆ ಇದಕ್ಕೆ ನೀರು ಇಲ್ಲ ಸರ್, ಅಷ್ಟೇ ಕಲ್ಸ್ಕೊಂತೀವಿ. ಸ್ವಲ್ಪ ಮಿಕ್ಸಿಂಗ್ ಮಾಡಿ ಆದ್ಮೇಲೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಳ್ತೀವಿ ಅಷ್ಟೇ. ಅವಾಗ ಹದ ನೋಡಿ ನೀವು ನೀರು ಹಾಕೊಳ್ತಾ ಇರ್ತೀರಾ? ಹೌದು ಸರ್. ಆ ಒಂದು ಪರ್ಟಿಕ್ಯುಲರ್ ಹದ ಬರಬೇಕು. ಅದು ಇವಾಗ ತೋರಿಸ್ತೀವಿ ನೋಡಿ ಕೊನೆಯಲ್ಲಿ. ಸ್ವಲ್ಪ ಈ ತರ ಹದ ಬರೋ ತರ ನೋಡ್ಕೋಬೇಕು ಸರ್. ಈ ತರ ಮಿಕ್ಸಿಂಗ್ ಮಾಡ್ಕೋಬೇಕು. ಜಾಸ್ತಿ ನೀರು ಇರಬಾರ್ದು, ಸ್ವಲ್ಪ ಜಾಸ್ತಿ ಗಟ್ಟಿ ಇರಬಾರ್ದು. ಇವಾಗ ಇದನ್ನ ಈ ತರ ಇದ್ರೆ ಓಕೆ. ಈ ತರ ಹಿಂಗಿರ್ಬೇಕಾ? ಹಂಗ್ ನೋಡಿ, ಹಿಂಗ್ ಬರ್ತಾ ಇದೆ ನೋಡಿ, ಆ ತರ ಬರ್ಬೇಕು ಅದು. ಓಕೆ. ಇವಾಗ ನೆಕ್ಸ್ಟ್ ಇದನ್ನ ನಾವು ಈಗ ಮುಚ್ಚಿಡ್ತಾ ಇದೀವಿ ಸರ್. ಬೆಳಿಗ್ಗೆ ಓಪನ್ ಮಾಡಿ ಅದನ್ನ ದೋಸೆಗೆ ರೆಡಿ ಮಾಡ್ಕೊಳ್ತೀವಿ. ಇವಾಗ ನಾವು ಬೆಳಿಗ್ಗೆ ನೋಡ್ಬಿಡೋಣ. ಬೆಳಿಗ್ಗೆ ಬನ್ನಿ, ಬೆಳಿಗ್ಗೆ ಬರ್ತೀವಿ. ಓಕೆ ಸರ್. ಇದು ಒಂದು ಈಗ 12 ಅವರ್ಸ್ ಫರ್ಮೆಂಟೇಷನ್. ಹೌದು. ಓಕೆ. ನಿತಿನ್ ಅವರೇ, ಬೆಳಿಗ್ಗೆ 7 ಗಂಟೆ ಬಂದ್ಬಿಟ್ಟೆ. ಬನ್ನಿ ಸರ್, ನೋಡ್ಬೇಕಂತ ಆಸೆ. ಯಾವ ತರ ಆಗಿದೆ ಬನ್ನಿ ತೋರ್ಸೋಣ. ನೋಡಿ ಸರ್, ಇಟ್ಟು ಓಹೋ ನೈಟ್ ಕಲ್ಸಿಟ್ಟಿರೋದು ಕಂಪ್ಲೀಟ್ ಎಲ್ಲ ರೆಡಿ ಇದೆ. ಇವಾಗ ರೆಡಿ ಇದೆ.
ಇದನ್ನ ಒಂದು ಪಾತ್ರೆಗೆ ಹಾಕೋಬೇಕು ನಾವು ಎಷ್ಟು ಬೇಕು ಅಷ್ಟು. ನೋಡಿ ಸರ್, ಕಂಪ್ಲೀಟ್ ಹಿಟ್ಟು ರೆಡಿ ಇದೆ ಇವಾಗ. ದಾವಣಗೆರೆ ಬೆಣ್ಣೆ ದೋಸೆ ಹಿಟ್ಟು ಈ ತರ ಬರ್ಬೇಕು ಹಿಟ್ಟು. ಬರ್ಬೇಕು. ಇದಾದ್ಮೇಲೆ ಬೆಳಿಗ್ಗೆ ಏನ್ ಮಾಡ್ತೀರಿ? ಇದನ್ನ ಒಂದು ಪಾತ್ರೆಗೆ ಹಾಕೊಂತೀವಿ. ಆಟ್ ಕೇಸಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀವಿ. ಅದಕ್ಕೆ ತಕ್ಕಂತೆ ಸೋಡಾ ಹಾಕೊಳ್ತೀವಿ ಲೈಟ್ ಆಗಿ. ಹೌದಾ? ಶುರು ಮಾಡಿ. ಇಲ್ಲಿ ಪಾತ್ರೆಯಲ್ಲಿ ಹಾಕೊಂಡಿದ್ದೀರಾ? ಇಲ್ಲಿ ಪಾತ್ರೆಗೆ ಹಾಕೊಂಡಿದ್ವಿ ನೋಡಿ. ಇಲ್ಲಿ ದೋಸೆ ಹಾಕೊಳ್ಳೋದಕ್ಕೋಸ್ಕರ ಹಾಕಿದ್ರಿ. ಈಗ ಈ ಹಂತಕ್ಕೆ ನೀವು ಎಷ್ಟು ಹಾಕೊಳ್ತೀರಿ? ಓಕೆ, ಇಷ್ಟು ಜಸ್ಟ್ ಅಷ್ಟೇ. ಜಸ್ಟ್ ಚಮಚ. ಅದನ್ನ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ನಾವು. ಒಂದು 5 ನಿಮಿಷ 10 ನಿಮಿಷ ಬಿಡ್ಬೇಕದು. ಆಮೇಲೆ ದೋಸೆ ಹಾಕೋಬಹುದು ಸರ್. ಪ್ರಿಪೇರ್ ಇರುತ್ತೆ. ವೆರೈಟಿ ಹಾಕೋಬಹುದು ಬೆಣ್ಣೆ ದೋಸೆ. ಸೊ ಪ್ರತಿ ಬಾರಿ ಈ ಪಾತ್ರೆಯಲ್ಲಿ ನೀವು ಹಿಟ್ ಹಾಕೊಂಡು ಸ್ವಲ್ಪ ಸೋಡಾ ಹಾಕ್ತೀರಾ? ಅಷ್ಟೇ ಸರ್, ಜಸ್ಟ್ ಒಂದು ಸ್ವಲ್ಪ ಟಚ್ಗೋಸ್ಕರ ಅಷ್ಟೇ. ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟು ಸ್ವಲ್ಪ ಮೇಲೆ ಬರುತ್ತೆ. ಆಮೇಲೆ ದೋಸೆ ರೆಡಿ ಆಗುತ್ತೆ. ಥ್ಯಾಂಕ್ ಯು ನಿತಿನ್ ಅವರೇ. ದೋಸೆ ಹಾಕೋಣ ಆಮೇಲೆ. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ರಿ ಸೋಡಾ ಹಾಕಿ. ಹೌದು, ಬೆಳಿಗ್ಗೆ ರೆಡಿ ಆಗಿತ್ತು. ದೋಸೆ ಹಾಕ್ಬಿಡೋಣ ಸರ್. ನೋಡಮ್ಮ ಬನ್ನಿ. ದೋಸೆ ಮಾಸ್ಟರ್ ಅವರು? ಹೌದು, ಇವರು ದೋಸೆ ಮಾಸ್ಟರ್. ಈಗ ಬೆಣ್ಣೆ ದೋಸೆ ಹಾಕ್ತಿದ್ವಿ. ಫಸ್ಟ್ ಬೆಣ್ಣೆ ದೋಸೆ, ಆಮೇಲೆ ಒಂದು ಓಪನ್ ಪುಡಿ ಬೀಳುತ್ತೆ, ಆಮೇಲೆ ಬೆಣ್ಣೆ ಮಸಾಲ ಹಾಕೋಣ. 3 ಹಾಕ್ಬಿಡ್ತೀರಾ? 3 ಹಾಕೊಡೋಣ. 3 ದೋಸೆ. ವೀಕ್ಷಕರೇ, 3 ದೋಸೆ ಸಿಗತ್ತೀಗ. ಇದು ಯಾವ್ದಿದು? ಇದು ಬೆಣ್ಣೆ ದೋಸೆ ಸರ್. ಬೆಣ್ಣೆ ದೋಸೆ ದಾವಣಗೆರೆ. ಬಣ್ಣ ಏನ್ ಬಂದ್ ಸರ್? ಹೌದು ಸರ್, ನೋಡಿ ಹೆಂಗಿದೆ. ಗೋಲ್ಡ್ ಕಲರ್, ಗೋಲ್ಡನ್ ಬ್ರೌನ್ ನೋಡಿ ಹಿಂಗೆ. ಅದು ಪುಡಿ. ಓಪನ್ ಪುಡಿ ಸರ್ ಇದು. ಓಪನ್ ಪುಡಿ ಇದು. ಅದಕ್ಕೆ ಸೆಕೆಂಡ್ ಒಂದು ಬೆಣ್ಣೆ ಮಸಾಲೆ. ಅದು ಬೆಣ್ಣೆ ಮಸಾಲೆಗೆ ಕೆಂಪು ಚಟ್ನಿ. ಹೌದು. ಪಕ್ಕ ಅದ್ರ ಮೇಲೆ ಬೆಣ್ಣೆ ಸರ್. ಇನ್ನೊಂದು ರೌಂಡ್ ಬೆಣ್ಣೆ ಹೊಡಿತೀವಿ ನಾವು. ಡಬಲ್ ರೌಂಡ್ ಬೆಣ್ಣೆ ಬೆಣ್ಣೆ. ತುಪ್ಪ ಹೊಡೆಯೋದಿಲ್ಲ? ತುಪ್ಪ ಇಲ್ಲ, ಬೆಣ್ಣೆ ಹಾಕೊಡ್ತೀವಿ. ನಂದಿನಿ ಬೆಣ್ಣೆ ಅಲ್ವಾ? ನಂದಿನಿ ಬೆಣ್ಣೆ. ಇದು ಸರ್ ದಾವಣಗೆರೆ ಆಲೂ ಪಲ್ಯ ಹಂಗಿರ್ಬೇಕು. ವೀಕ್ಷಕರ, ಇದ್ರದ್ದು ರೆಸಿಪಿ ಬರ್ತದೆ. ಇದು ಗಟ್ಟಿ ಚಟ್ನಿ ನೋಡಿ, ದಾವಣಗೆರೆ ಸ್ಟೈಲ್. ಎಲ್ಲದಕ್ಕೂ ಅದು ಒಳಗೆ ಇಟ್ಬಿಡ್ತೀರಾ? ದೋಸೆ ಮೇಲೆ ಇಟ್ಕೊಡ್ತೀವಿ ಸರ್. ಅದು ಓಪನ್ ಪುಡಿಗ ಎಲ್ಲದಕ್ಕೂ ಬರುತ್ತೆ. ಎತ್ತಿಬಿಟ್ರು. ಹಿಂಗೆ ಬಡ್ತಿರೋದು. ಇದು ಬೆಣ್ಣೆ ಮಸಾಲೆ ಸರ್. ಬೆಣ್ಣೆ ಮಸಾಲೆ. ಇದು ಗಟ್ಟಿ ಚಟ್ನಿ ಕೊಡ್ತೀವಿ, ನೀರ್ ಚಟ್ನಿಗೂ ಕೊಡ್ತೀವಿ ಬೇಕಾದ್ರೆ. ಅದ್ರೊಳಗೆ ಇರುತ್ತೆ ಗರಿಗರಿಯಾದ ಬೆಣ್ಣೆ ಮಸಾಲೆ. ಇದು ದಾವಣಗೆರೆ ಬೆಣ್ಣೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ. ಕಟ್ಟಾಸ್ ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ. ಕಟ್ಟಾಸ್ ಹೌಸ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ ಸಿಕ್ಬಿಡ್ತಿಲ್ಲಿ. ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ಹಾಕ್ತಾ ಇದೀವಿ ನೋಡಿ. ಪ್ಲೇನ್ ಸರ್. ಜ್ಯೂಸಿ, ಫ್ಲಫಿ, ಕ್ರಿಸ್ಪಿ ಎಲ್ಲ ಒಟ್ಟಿಗೆ ಇರ್ತದೆ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ. ಯೂನಿಕ್ ಫ್ಲೇವರ್. ಇದು ಇನ್ನೊಂದು ರೌಂಡ್ ಬೆಣ್ಣೆ ಸರ್. ಬೆಣ್ಣೆ ಮಸಾಲೆ ಬೆಣ್ಣೆ ಇರಲೇಬೇಕು. ಸರ್ ನೋಡಿ ಸರ್, ಬಂಗಾರ ಇದ್ದಂಗಿದೆ. ನಿತಿನ್ ಅವ್ರೆ, ನಾವು ಕಾಯ್ತಾ ಇದ್ವಿ. ಹೌದು ಸರ್, ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿಗೆ. ನಾವು ನಿಮ್ಗೆ ಕೊಡಕ್ಕೋಸ್ಕರ ಕಾಯ್ತಾ ಇದ್ವಿ. ನಮ್ ಟೇಸ್ಟ್ ದಾವಣಗೆರೆ ಹೋಗ್ಬೇಕಂತ ಮಾಡಿದ್ವಿ. ನೋಡಿ, ಇಲ್ಲೇ ದಾವಣಗೆರೆಯಿಂದ ನೀವು ಬಂದು ಇಲ್ಲೇ ತೋರಿಸ್ಬಿಟ್ರಿ ಬಹಳ ಸುಲಭವಾಗಿ, ಅದ್ಭುತವಾದ ಅಪ್ಪಟವಾಗಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದು ಆಲ್ರೆಡಿ ಬೇಯಿಸಿರೋದು. ಬೇಯಿಸಿ ಇಟ್ಕೊಂಡಿರೋಂಥದ್ದು. ನಿಮಗೆ ಅಪ್ಪಟವಾದ ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿ ಒಟ್ಟಿಗೆ ತೋರಿಸಿದ್ರು. ರುಚಿ ಅದ್ಭುತ. ಆಲೂಗಡ್ಡೆ ಪಲ್ಯ ಅದ್ಭುತ ಇತ್ತು ಸರ್. ಆಲೂಗಡ್ಡೆ ಪಲ್ಯ ತೋರಿಸ್ತೀರಾ? ತೋರಿಸೋಣ ಸರ್, ಬನ್ನಿ. ಅವ್ರು ಹೇಳ್ದಂಗೆ ತೋರಿಸ್ತಾ ಇದಾರೆ. ಅದು ಹೆಂಗಾಗುತ್ತೆ ನೋಡ್ಬಿಡೋಣ ಬನ್ನಿ. ಆಲೂಗಡ್ಡೆ ಪಲ್ಯ ಫೇಮಸ್ ದಾವಣಗೆರೆದು. ಹೌದು ಸರ್. ಏನೇನು ಇಟ್ಕೊಂಡಿರಿ ಸರ್? ಬೇಯಿಸಿರುವಂತ ಆಲೂಗಡ್ಡೆ ಇದೆ. ಒಂದು 3 ರಿಂದ 4 ವಿಸಿಲ್ ಆಗಿರುವಂತ ಆಲೂಗಡ್ಡೆಗಳು.
ಆಮೇಲೆ ಬೇಯಿಸಿರೋದು ಈರುಳ್ಳಿ ಇದೆ, ಆಮೇಲೆ ಸಾಲ್ಟ್ ಸರ್, ಇದ್ರೆ ಪಲ್ಯ. ಓಕೆ, ಈಗ ಮಾಡೋಣ ಪಲ್ಯ. ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಆಲೂಗಡ್ಡೆ. ಹೌದು. ಬೇಯಿಸಿರುವಂತ ಈರುಳ್ಳಿ ಅಂತ ತಗೊಂಡಿದ್ದೀನಿ. ಈರುಳ್ಳಿ ಬೇಯಿಸುವಾಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಬೇಕು. ಈರುಳ್ಳಿನ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ. ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀರಿ ಆಗಲೇ ಒಂದು? ಹೌದು ಸರ್. ಇದಕ್ಕೆ ಈರುಳ್ಳಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಈರುಳ್ಳಿ ಬೀಳುತ್ತೆ ಸರ್. ಓಕೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈಗ ನಾವು ಮಿಕ್ಸ್ ಮಾಡೋಣ. ನೋಡಿ ಆಗಿದೆ. ದಾವಣಗೆರೆ ಬೆಣ್ಣೆ ದೋಸೆ ಆಲೂಗಡ್ಡೆ ಪಲ್ಯ ರೆಡಿ ಇದೆ. ಇಷ್ಟೇ ಅಲ್ಲ? ಇಷ್ಟೇ ಸರ್. ಇದು ಒರಿಜಿನಲ್ ದಾವಣಗೆರೆ ಬೆಣ್ಣೆ ದೋಸೆ ಆಲೂಗಡ್ಡೆ ಪಲ್ಯ. ಹೌದಾ? ಹೌದು ಸರ್. ನೋಡಿ ಇವತ್ತು ಇದು ರೆಸಿಪಿ ಸಿಕ್ಬಿಡ್ತು. ಇದಂತೂ ಭಾರಿ ಖುಷಿ ಆಗ್ತಾರೆ ನಮ್ಮ ವೀಕ್ಷಕರು. ಏನ್ ಈಸಿಯಾಗಿ ಮಾಡಿ ಹಾಕ್ಬಿಡೋದು ಮನೆ. ರೆಗ್ಯುಲರ್ ದೋಸೆ ತಿನ್ಬೋದು. ಹೌದು ಸರ್. ನಾರ್ಮಲ್ ಮನೆ ಮಾಡೋ ದೋಸೆ ತಿಂತೀವಿ. ಹೌದೌದು. ಧನ್ಯವಾದ ನಿತಿನ್ ಅವರೇ. ಥ್ಯಾಂಕ್ ಯು ಸರ್. ಒಳ್ಳೆ ಬಾಲು. ಗರಿ ಗರಿಯಾದ ಶೈನಿಂಗು ಜ್ಯೂಸಿ ಬೆಣ್ಣೆ ದೋಸೆ ನಮಗೋಸ್ಕರ ರೆಡಿ ಆಯ್ತು. ನೋಡಿ ಹೆಂಗಿದೆ. ಬಾಬಾ ಬಾಬಾ. ದಾವಣಗೆರೆ ಬೆಣ್ಣೆ ದೋಸೆ ನೋಡ್ರಿ. ನೋಡ್ರಿ ಆಲೂಗಡ್ಡೆ ಪಲ್ಯ, ಈ ಗರಿ 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 ಗರಿ, ಕ್ರಿಸ್ಪಿ, ಸಾಫ್ಟು, ಫ್ಲಫಿನೆಸ್ಸು, ಮೆತ್ತಗೆ ಎಲ್ಲ ಒಟ್ಟಿಗೆ. ದಾವಣಗೆರೆಗೆ ಹೋದ್ರೆ ಇದು ಟೇಸ್ಟ್ ಮಾಡಲೇಬೇಕು. ಬೆಂಗಳೂರು ಸಹಕಾರ ನಗರದಲ್ಲಿ ಸಿಕ್ಕಿದೆ. ಭಾರಿ ಖುಷಿ ಆಗ್ಬಿಟ್ಟಿದೆ ಇವತ್ತು. ಯಾಕಂದರೆ ಅಪ್ಪಟ ಇದು ನೋಡಿದ ತಕ್ಷಣ ಹೇಳ್ಬೋದು. ಕಾಯಿ ಚಟ್ನಿ ಕೊಟ್ಟರೆ ಚಟ್ನಿ ಒಟ್ಟಿಗೆ ಬೇಡ, ಫಸ್ಟು ಆಲೂಗಡ್ಡೆ ಪಲ್ಯ ಒಟ್ಟಿಗೆ. ಐಕಾನಿಕ್ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ. ಇದು ನಮಗೆ ಸಾರಿ ಸಾರಿ ಹೇಳುತ್ತೆ ರುಚಿಯಲ್ಲಿ. ನಾನೇ ಒಂದು ಚಾಪ್ ಓದ್ದಂಗೆ ಸೀಲು ದಾವಣಗೆರೆ ದೋಸೆ ಇದು, ದಾವಣಗೆರೆ ಬೆಣ್ಣೆ ದೋಸೆ ನಾನೇ ಅಂತ ಹೇಳಿದ್ರು ನಿಮಗೆ ರುಚಿಯಲ್ಲಿ. ಅಬ್ಬಾ, ಸ್ಪೆಷಲ್ಲಾಗಿ ಮಾಡಿದ್ದು ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ ಇನ್ನೊಂದು ಸ್ವಲ್ಪ ತೊಗೊಳ್ಳೋಣ. ದಾವಣಗೆರೆಯ ಬೆಣ್ಣೆ ದೋಸೆ ಸವಿಬೇಕು ಅಂದರೆ ನೀವು ಎಲ್ಲಾದರೂ ಇರ್ರಿ. ಬೆಳಗ್ಗೆ 7 ಗಂಟೆಗೆ ಸಹಕಾರ ನಗರಕ್ಕೆ ಬನ್ನಿ. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ಇದನ್ನು ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಹಾಕಬೇಕು ಹೆಂಗಿತ್ತು ಅಂತ. ನಿತಿನವ್ರು ಇರ್ತಾರೆ, ಮಾತಾಡಿಸಿ ಬೆಣ್ಣೆ ಮಸಾಲೆ ಕೊಡ್ತಾರೆ ದಾವಣಗೆರೆದು. ಟೇಸ್ಟ್ ಮಾಡಿ ಹೇಳಿ. ಅದಲ್ಲದೆ ಇಡ್ಲಿ, ವಡೆ, ಚಿತ್ರಾನ್ನ, ಬಾತ್, ರೈಸ್ ಬಾತ್ ಎಲ್ಲ ಇದೆ. ಬಟ್ ಇದನ್ನು ನೀವು ಟೇಸ್ಟ್ ಮಾಡಿ ಅಂತ ಹೇಳಬೇಕು. ನಾನು ಮುಗಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಕಾಮೆಂಟ್ಸ್ಗಳು ಭಾಳ ಮುಖ್ಯ ನಮಗೆ. ದಯವಿಟ್ಟು ಕಾಮೆಂಟ್ಸ್ ಹಾಕಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ದೋಸೆ ತುಂಬ ಚೆನ್ನಾಗಿದೆ ಆ್ಯಂಡ್ such a good dosa. It's properly from authentic form of Davangere, which tastes quite good and one of the best dosas in Bangalore. హెబ్బాల్ నుంచి వచ్చానండి ఈ దావణగిరి దోశ కోసం. ఫేమస్ అని చెప్పి ఇక్కడికి వచ్చాను. టేస్ట్ నిజంగా చాలా బాగుంది అండ్ మోర్ ఓవర్ క్వాలిటీ ఇస్ రియల్లీ గుడ్. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.